ಹಾಯ್ ಹಲೋ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಹಾಗೆ ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೆ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೊದಲೇದಾಗಿ ಎಲ್ಲರೂ ಹೇಗಿದ್ದೀರಾ? ಹೋಪ್ಫುಲಿ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲ ನಿಮ್ಮ ಕೆಲಸಗಳು ಕೂಡ ತುಂಬಾ ಅದ್ಭುತವಾಗಿ ನಡೀತಾ ಇದೆ ಅಂತ ಕೂಡ ನಾನು ಭಾವಿಸ್ತೀನಿ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ತುಂಬಾ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತಾ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದೇ ಒಂದು ಸ್ಮಾಲ್ ರಿಕ್ವೆಸ್ಟ್. ಯಾರೆಲ್ಲ ಏನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಇದರಿಂದ ಮುಂದೆ ಬರೋ ಎಲ್ಲ ವಿಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದು ಇನ್ಸಿಡೆಂಟ್ನ ಡಿಸ್ಕ್ರೈಬ್ ಮಾಡ್ತೀನಿ. ಈ ಒಂದು ಇನ್ಸಿಡೆಂಟ್ ನಿಮ್ಮ ಲೈಫಲ್ಲಾದರೆ ಅದಕ್ಕೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅಂತ ಜಸ್ಟ್ ನೀವೇ ಯೋಚನೆ ಮಾಡ್ಕೊಳ್ಳಿ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸಪೋಸ್ ನಾಳೆ ಆಗಬೇಕಾಗಿರುವಂತಹ ಒಂದು ಇನ್ಸಿಡೆಂಟ್ ನಿಮಗೆ ಇವತ್ತೇ ಒಂದು ವಾಯ್ಸ್ ನೋಟ್, ಯಾವ ಒಂದು ವಾಯ್ಸ್ ನೋಟ್ ವಾಟ್ಸಪ್ಗೆ ಬರುತ್ತೆ. ಆ ಒಂದು ವಾಯ್ಸ್ ಬೇರೆ ಯಾರ್ದು ಅಲ್ಲ, ನಿಮ್ಮದೇ ಆಗಿರುತ್ತೆ. ಆ್ಯಂಡ್ ನಿಮ್ಮ ಒಂದು ಓನ್ ನಂಬರಿಂದನೇ ನಿಮಗೆ ಆ ಒಂದು ವಾಯ್ಸ್ ನೋಟ್ನ ನೀವು ರಿಸೀವ್ ಮಾಡ್ಕೋತೀರಾ. ಆ್ಯಂಡ್ ಆ ಒಂದು ವಾಯ್ಸ್ ನೋಟಲ್ಲಿ ಇದ್ದಂತಹ ಆ ಒಂದು ವಾಯ್ಸ್ ನಿಮ್ಮದೇ ಆಗಿರುತ್ತೆ. ಆ ಒಂದು ವಾಯ್ಸ್ ನೋಟಲ್ಲಿ ಕೆಲವೊಂದು ಇನ್ಸಿಡೆಂಟ್ಸ್ನ ಆಗಿರೋದನ್ನು ನೀವೇ ಹೇಳ್ಕೋತಾ ಇರ್ತೀರ. ಬಟ್ ಆ ಒಂದು ಇನ್ಸಿಡೆಂಟ್ ಆಗಿರೋದೇ ಇಲ್ಲ. ಅದೆಲ್ಲ ಇನ್ ಫ್ಯೂಚರ್ ಆಗಬೇಕಾಗಿರುವಂತಹ ಒಂದು ಇನ್ಸಿಡೆಂಟ್ಸ್ಗಳು. ಆ್ಯಂಡ್ ಆ ಒಂದು ಡೇಸ್ ಬರ್ತಾ ಇದ್ದಾಗೇ ಆ ಒಂದು ಇನ್ಸಿಡೆಂಟ್ ಆ ವಾಯ್ಸ್ ನೋಟಲ್ಲಿ ಏನಿತ್ತು ಅದೆಲ್ಲ ನಿಜ ಆಗ್ತಾ ಬಂದಾಗ ನಿಮ್ಮ ಒಂದು ರಿಯಾಕ್ಷನ್ ಹೇಗಿರುತ್ತೆ ಆ್ಯಂಡ್ ನಿಮ್ಮ ಒಂದು ಥಾಟ್ ಪ್ರಾಸೆಸ್ ಹೇಗಿರುತ್ತೆ? 22 ಇಯರ್ಸ್ ಓಲ್ಡ್ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಕಾರ್ತಿಕ್ ಅನ್ನೋನು ಬ್ಯಾಂಗ್ಳೂರ್ನ ಒಂದು ಫ್ಲ್ಯಾಟಲ್ಲಿ ವಾಸ ಮಾಡ್ತಾ ಇರ್ತಾನೆ. ನಿಮಗೆ ಗೊತ್ತು, ಕಾಲೇಜ್ ಲೈಫ್ ಅಂದರೆ ಒಂದು ಅಷ್ಟೇನು ಫನ್ ಫೀಲ್ಡ್ ಕಾಲೇಜ್ ಲೈಫ್ ಏನಿರಲಿಲ್ಲ. ಜಸ್ಟ್ ನಾರ್ಮಲ್ ರೂಟೀನ್, ಫ್ರೆಂಡ್ಸು, ಅಸೈನ್ಮೆಂಟ್ಸು, ಪ್ರಾಜೆಕ್ಟ್ ವರ್ಕ್ಸು, ಲೇಟ್ ನೈಟ್ ಗೇಮಿಂಗ್ಸು, ಅಷ್ಟೇ ಸಿಂಪಲ್. ತುಂಬಾ ನಾರ್ಮಲ್ ರೂಟೀನ್ ಕಾಲೇಜ್ ಲೈಫ್ ಇತ್ತು ಅವನು. ಹೀಗೆ ಒಂದು ದಿನ ಅವನು ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ತನ್ನ ವಾಟ್ಸಪ್ನ ಸ್ಕ್ರೋಲ್ ಮಾಡ್ತಾ ಇರ್ತಾನೆ. ವಾಟ್ಸಪ್ನ ಸ್ಕ್ರೋಲ್ ಮಾಡ್ತಿರುವಾಗ ಅವನು ಒಂದು ಅನ್ಯೂಶುವಲ್ ಥಿಂಗ್ನ ಅಬ್ಸರ್ವ್ ಮಾಡ್ತಾನೆ. ಅವನು ಒಂದು ವಾಯ್ಸ್ ನೋಟ್ನ ತನ್ನದೇ ಆದಂತಹ ಒಂದು ನಂಬರಿಂದ ಒಂದು ವಾಯ್ಸ್ ನೋಟ್ನ ರಿಸೀವ್ ಮಾಡ್ಕೊಂಡಿರ್ತಾನೆ. ಸ್ಟಾರ್ಟಿಂಗ್ ಅನ್ಕೋತಾನೆ ಇದೇನೋ ಮೋಸ್ಟ್ಲಿ ವಾಟ್ಸಪ್ ಗ್ಲಿಚ್ ಇರ್ಬೋದು ಅಂತ. ಬಟ್ ಅದನ್ನು ಓಪನ್ ಮಾಡಿದಾಗ ಅವನಿಗೆ ಗೊತ್ತಾಗಿದ್ದು ಆ ಒಂದು ಟೈಮಿಂಗ್ ಏನಿದೆ, ಆ ಒಂದು ವಾಯ್ಸ್ ನೋಟ್ನ ರಿಸೀವ್ ಮಾಡಿರುವಂತಹ ಒಂದು ಟೈಮಿಂಗ್ 1 ಡೇ ಮುಂಚೆ ಇತ್ತು. ಅಂದರೆ ಅದು ನಾಳೆ ಡೇಟ್ ಇತ್ತಲ್ಲಿ ಆ ಒಂದು ವಾಯ್ಸ್ ನೋಟ್ ಮೇಲೆ. 1 ಡೇ ಅಹೆಡ್ ಆ ಒಂದು ವಾಯ್ಸ್ ನೋಟ್ ಇವನಿಗೆ ಮುಂಚೆನೇ ಬಂದಿರುತ್ತೆ. ಆ ಒಂದು ವಾಯ್ಸ್ ನೋಟ್ನ ನೋಡಿ ಅವನು ಫುಲ್ ಕನ್ಫ್ಯೂಸ್ಡು, ಏನಪ್ಪ ಇದು ಅಂತ. ಆ ಒಂದು ಟೈಮಿಂಗ್, ನಾಳೆ ಟೈಮಿಂಗ್ ನೋಡಿ, ನಾಳೆಗೆ ಬರಬೇಕಾಗಿ ನಾಳೆ ಟೈಮಿಂಗಲ್ಲಿ ಇದ್ದಂತಹ ಆ ಒಂದು ವಾಯ್ಸ್ ನೋಟ್ ಇವತ್ತಿನ ನೋಡಿಬಿಟ್ಟು ಇನ್ನೂ ಕನ್ಫ್ಯೂಸ್ ಆಗಿ ಹೋಗ್ತಾನೆ. ಓಕೆ, ಎನಿವೇಸ್ ನೋಡೋಣ ಏನಿದು ವಾಯ್ಸ್ ನೋಟು ಅಂತ ಪ್ಲೇ ಮಾಡ್ತಾನೆ. ಅನ್ಫಾರ್ಚುನೇಟ್ಲಿ ಆ್ಯಂಡ್ ಸರ್ಪ್ರೈಸಿಂಗ್ಲಿ ಆ ಒಂದು ವಾಯ್ಸ್ ನೋಟಲ್ಲಿ ಇದ್ದಿದ್ದು ಇವೊಂದು ಓನ್ ವಾಯ್ಸ್, ಇವನಿಗೆ ಹೇಳ್ಕೊತಾ ಇದ್ದಾನೆ. ಅದರಲ್ಲಿ ಆ ಒಂದು ವಾಯ್ಸ್ ನೋಟ್ ಏನಿತ್ತು ಅಂತ ಜಸ್ಟ್ ನಾನು ನಿಮಗೆ ಡಿಸ್ಕ್ರೈಬ್ ಮಾಡ್ತೀನಿ. ಆ ಒಂದು ವಾಯ್ಸ್ ನೋಟಲ್ಲಿ ಹೇಳುತ್ತೆ, ಕಾರ್ತಿಕ್, ನಾಳೆ ಎಕ್ಸಾಕ್ಟ್ಲಿ 9:17 ಬೆಳಗ್ಗೆ ಕಾಲೇಜಿಗೆ ಹೋಗೋದಕ್ಕಿಂತ ಮುಂಚೆ ನೀನು ನಿನ್ನ ಒಂದು ವೈಟ್ ಶರ್ಟ್ ಮೇಲೆ ಕಾಫಿನ ಚೆಲ್ಕೋತೀಯ ಅಂತ ಆ ಒಂದು ವಾಯ್ಸ್ ನೋಟ್ ಹೇಳುತ್ತೆ. ಆ ಒಂದು ವಾಯ್ಸ್ ನೋಟ್ಗೆ ಕಾರ್ತಿಕ್ ನಗಾಡಿ, ಇದು ಯಾವುದೋ ಒಂದು AI ಜನ್ರೇಟೆಡ್, ಯಾರೋ ಪ್ರ್ಯಾಂಕ್ ಮಾಡ್ತಿರ್ಬೋದು ಅಥವಾ ಯಾವುದೋ ಸ್ಕ್ಯಾಮರ್ಸ್ಗಳದು ಕುತಂತ್ರಿ ಕೆಲಸ ಇರ್ಬೋದು ಅಂತ ಅವ್ನು ಜಸ್ಟ್ ಒಳಗಡೆನೇ ನಗಾಡಿ ಒಂದು ಸ್ಮೈಲ್ ಕೊಟ್ಬಿಟ್ಟು ಆ ಒಂದು ವಾಯ್ಸ್ ನೋಟ್ನ ಕ್ಲೋಸ್ ಮಾಡಿ ಮಲ್ಕೋತಾನೆ. ಫೈನಲಿ ನೆಕ್ಸ್ಟ್ ಡೇ ಕಾಲೇಜ್ಗೆ ರೆಡಿ ಆಗ್ತಾ ಇರ್ತಾನೆ. ಕಾಲೇಜಿಗೆ ಹೋಗೋದಕ್ಕಿಂತ ಮುಂಚೆ ಕಾಫಿನ ಕುಡಿತಾ ಇರುವಾಗ ಸಡನ್ನಾಗಿ ಕಾಫಿ ಆ ಒಂದು ಮಗ್ ಜಾರಿ ಅವನ ಒಂದು ವೈಟ್ ಶರ್ಟ್ ಮೇಲೆ ಬೀಳುತ್ತೆ. ಆ್ಯಂಡ್ ಟೈಮ್ ಎಕ್ಸಾಕ್ಟ್ಲಿ ಬಂದು 9:17. ಆ ಒಂದು ವಾಯ್ಸ್ ನೋಟಲ್ಲಿ ಏನು ಪ್ರಿಡಿಕ್ಟ್ ಆಗಿತ್ತೋ ಸೇಮ್ ಅದೇ ಟೈಮ್. ಇವನಿಗೆ ಕಂಪ್ಲೀಟ್ಲಿ ಶಾಕ್. ಓಕೆ ಫೈನ್ ಅಂತ ಡ್ರೆಸ್ನ ಚೇಂಜ್ ಮಾಡಿಕೊಂಡು ಕಾಲೇಜ್ಗೆ ಹೋಗ್ತಾನೆ. ಕಾಲೇಜ್ ಅಟೆಂಡ್ ಮಾಡಿ ವಾಪಸ್ ತನ್ನ ಒಂದು ರೂಟೀನ್ ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ಡೇ ಮಲ್ಕೋದಕ್ಕಿಂತ ಮುಂಚೆ ಆ ಒಂದು ವಾಯ್ಸ್ ನೋಟ್ ಮತ್ತೆ ಅವನಿಗೆ ರಿಸೀವ್ ಆಗುತ್ತೆ. ಈ ಟೈಮ್
ದಿಸ್ ಟೈಮ್ ಆ ಒಂದು ವಾಯ್ಸ್ ನೋಟಲ್ಲಿ ಆ ಒಂದು ವಾಯ್ಸ್ ಏನು ಹೇಳಿತ್ತು ಅಂದರೆ, ಕಾರ್ತಿಕ್, ನಾಳೆ ನಿಮ್ಮ ಒಂದು ಪ್ರೊಫೆಸರ್ ಏನಿದ್ದಾರೆ ಅವ್ರಿಗೆ ಒಂದು ಎಮರ್ಜೆನ್ಸಿ ಕಾಲ್ ಬಂದುಬಿಟ್ಟು ನಿನ್ನ ಒಂದು ಕ್ಲಾಸಸ್ ಏನಿದೆ ಅದು ಕಂಪ್ಲೀಟಾಗಿ ಎಲ್ಲ ಕ್ಯಾನ್ಸಲ್ ಆಗೋಗುತ್ತೆ ಅಂತ ಆ ಒಂದು ವಾಯ್ಸ್ ನೋಟ್ ಪ್ರಿಡಿಕ್ಟ್ ಮಾಡುತ್ತೆ. ಬಟ್ ಈ ಸತಿ ಕಾರ್ತಿಕ್ಕಿಗೆ ಒಂಚೂರು ಆ ಒಂದು ವಾಯ್ಸ್ ನೋಟ್ನ ಕೇಳಿ ಒಂಚೂರು ನರ್ವಸ್ನೆಸ್ ಫೀಲ್ ಆಗುತ್ತೆ. ಬಟ್ ಅವನು ಇನ್ನೂ ಒಳಗೆ ಏನು ಹೇಳ್ಕೊಂಡು ಸಮಾಧಾನ ಆಗುತ್ತೆ ಅಂದರೆ, ಇದು ಸುಳ್ಳಿರ್ಬೋದು, ಸಮ್ಟೈಮ್ಸ್ ಕೋಇನ್ಸಿಡೆನ್ಸ್ ಆಗೇ ಆಗುತ್ತೆ, ಜಸ್ಟ್ ಒಂದು ಕೋಇನ್ಸಿಡೆನ್ಸ್ ಆಗಿರೋದಕ್ಕೆ ಇನ್ನೊಂದು ಆಗಿದೆ ಅಂದ ಮಾತ್ರಕ್ಕೆ ಇನ್ನೊಂದು ಆಗಬಾರ್ದು ಅಂತ, ಅದೇ ಥರ ಆಗುತ್ತೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಂತ ಅವನು ಒಳಗಡೆನೇ ಸಮಾಧಾನ ಮಾಡಿಕೊಂಡು ಆ ರಾತ್ರಿ ಮತ್ತೆ ಮಲ್ಕೋತಾನೆ. ಸೊ ನೆಕ್ಸ್ಟ್ ಡೇ ಆ್ಯಸ್ ಯೂಶ್ವಲ್ ಆಗಿ ಆ ಒಂದು ವಾಯ್ಸ್ ನೋಟ್ ಏನು ಪ್ರಿಡಿಕ್ಟ್ ಮಾಡಿತ್ತೋ ಅವರ ಒಂದು ಪ್ರೊಫೆಸರ್ಗೆ ಎಕ್ಸಾಕ್ಟ್ಲಿ ಶಾರ್ಪ್ 2:46ಗೆ ಒಂದು ಎಮರ್ಜೆನ್ಸಿ ಕಾಲ್ ಬಂದುಬಿಟ್ಟು ಎಲ್ಲ ಕ್ಲಾಸಸ್ ಕಾಲ್ ಆಫ್ ಆಗುತ್ತೆ. ಸೊ ಇದನ್ನು ನೋಡಿ ಅವನಿಗೆ ಆ ಒಂದು ವಾಯ್ಸ್ ನೋಟ್ ಮೇಲೆ ಕಂಪ್ಲೀಟ್ ಟ್ರಸ್ಟ್ ಬಿಲ್ಡ್ ಆಗಿಬಿಡುತ್ತೆ ಆ್ಯಂಡ್ ಕಂಪ್ಲೀಟ್ ನಂಬಿಕೆ ಬಂದುಬಿಡುತ್ತೆ. ಆ್ಯಂಡ್ ಓವರ್ ದ ಪಾಸ್ಟ್ ನೆಕ್ಸ್ಟ್ ಫ್ಯೂ ವೀಕ್ಸ್ಗೆ ಅವನಿಗೆ ಎಷ್ಟೊಂದು ವಾಯ್ಸ್ ನೋಟ್ಸ್ ಬರೋದಕ್ಕೆ ಶುರು ಆಗುತ್ತೆ ಅಂದರೆ, ಈಚ್ ಆ್ಯಂಡ್ ಎವ್ರಿ ನೈಟ್ ಪ್ರತಿ ರಾತ್ರಿನೂ ಒಂದೊಂದು ವಾಯ್ಸ್ ನೋಟ್ ಬರ್ತಾ ಇರುತ್ತೆ ನೆಕ್ಸ್ಟ್ ಡೇ ಬಗ್ಗೆ. ಸೊ ಕಾರ್ತಿಕ್ ಆ ಒಂದು ವಾಯ್ಸ್ ನೋಟ್ಸ್ಗೆ ಎಷ್ಟು ಅಡಿಕ್ಟ್ ಆಗೋದಕ್ಕೆ ಶುರು ಆಗ್ತಾನೆ ಅಂದರೆ, ಅವನು ಡಿಸಿಷನ್ ಮಾಡೋದನ್ನೇ ಬಿಟ್ಬಿಡ್ತಾನೆ. ಒನ್ ಡೇ ಮುಂಚೆ ಅವನಿಗೆ ತನ್ನ ಫ್ಯೂಚರ್ ಅವನಿಗೆ ಗೊತ್ತಾಗ್ಬಿಡ್ತಿತ್ತು ನಾಳೆ ಏನಾಗುತ್ತೆ ಅಂತ. ಸೊ ಎವ್ರಿ ಡೇ ಆ ಒಂದು ವಾಯ್ಸ್ ನೋಟ್ಗೆ ಅವ್ನು ವೆಯ್ಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಆ ಒಂದು ವಾಯ್ಸ್ ನೋಟಲ್ಲಿ ಏನು ಬರ್ತಾಯಿತ್ತೋ ಅದೇ ರೀತಿ ಎವ್ರಿ ಡೇ ನೆಕ್ಸ್ಟ್ ಡೇ ಆಗ್ತಾ ಇರುತ್ತೆ ಆ್ಯಂಡ್ ವಿತ್ ಎಕ್ಸಾಕ್ಟ್ ಟೈಮ್. ಸೊ ಒಂದು ದಿನ ಆ್ಯಸ್ ಯೂಶ್ವಲ್ ಆಗಿ ಕಾರ್ತಿಕ್ ಆ ಒಂದು ವಾಯ್ಸ್ ನೋಟ್ನ ರಿಸೀವ್ ಮಾಡ್ಕೋತಾನೆ. ಬಟ್ ಆ ಒಂದು ವಾಯ್ಸ್ ನೋಟಲ್ಲಿ ಕಾರ್ತಿಕ್ನ ವಾಯ್ಸ್ ತುಂಬಾ ಡಿಫ್ರೆಂಟಾಗಿ ಸೌಂಡ್ ಆಗ್ತಾಯಿತ್ತು, ತುಂಬಾ ಟಯರ್ಡ್ ಆಗಿರ್ತಾನೆ ಆ್ಯಂಡ್ ತುಂಬ ಜೋರಾಗಿ ಉಸಿರಾಡ್ತಾ ಇರ್ತಾನೆ. ಆ ಒಂದು ವಾಯ್ಸ್ ನೋಟ್ ಹೇಳುತ್ತೆ, ಕಾರ್ತಿಕ್, ನಾಳೆ ಎಕ್ಸಾಕ್ಟ್ಲಿ ಶಾರ್ಪ್ 7:35 ಸಾಯಂಕಾಲ ನೀನು ನಿನ್ನ ಅಪಾರ್ಟ್ಮೆಂಟ್ನ ಯಾವುದೇ ಕಾರಣಕ್ಕೂ ನಿನ್ನ ಅಪಾರ್ಟ್ಮೆಂಟ್ ಬಿಟ್ಟು ಆಚೆ ಹೋಗಬೇಡ, ನಿನ್ನ ಅಪಾರ್ಟ್ಮೆಂಟ್ ಒಳಗಡೆನೇ ಇರು ಅಂತ ಹೇಳಿ ಆ ಒಂದು ವಾಯ್ಸ್ ನೋಟ್ ಎಂಡ್ ಆಗೋಗುತ್ತೆ. ಫಾರ್ ದ ಫಸ್ಟ್ ಟೈಮ್ ಯಾವುದೇ ಎಕ್ಸ್ಪ್ಲನೇಷನ್ ಕೊಡದೆ ಆ ಒಂದು ವಾಯ್ಸ್ ನೋಟ್ ಎಂಡ್ ಆಗೋಗುತ್ತೆ. ಸೊ ನೆಕ್ಸ್ಟ್ ಡೇ ಆ್ಯಸ್ ಯೂಶ್ವಲ್ ಆಗಿ 7:35 ಆಗುತ್ತೆ ಆ್ಯಂಡ್ ಕಾರ್ತಿಕ್ ಆ ಒಂದು ವಾಯ್ಸ್ ನೋಟ್ನ ಗೌರವ ಕೊಟ್ಟು ಆ ಒಂದು ವಾಯ್ಸ್ ನೋಟ್ಗೆ ಗೌರವ ಕೊಟ್ಟು ಅವನ ಅಪಾರ್ಟ್ಮೆಂಟ್ ಒಳಗಡೆನೇ ಇರ್ತಾನೆ, ಎಲ್ಲೂ ಹೋಗೋದಿಲ್ಲ ಆಚೆ. 5 ನಿಮಿಷ ಆಗ್ತಾ ಇದ್ದಾಗೇ ಅವನು ಆಚೆ ಒಂದು ಸೈರನ್ಸ್ನ ಕೇಳ್ತಾ ಇರ್ತಾನೆ, ಆ್ಯಂಬುಲೆನ್ಸ್ ಸೈರನ್ನ. ಆಚೆ ಏನಾಯಿತು ಅಂತ ನೋಡಿದಾಗ ಒಂದು ಬಸ್, ಒಂದು ಲಾರಿ 2 ಕ್ರ್ಯಾಶ್ ಆಗಿರುತ್ತೆ. ಆ ಒಂದು ಬಸ್ ಸ್ಟಾಪ್ ಮುಂದೆ ಅವನು ಎಲ್ಲಿ ರೆಗ್ಯುಲರ್ಲಿ ಹೋಗಿ ಆ ಒಂದು ಬಸ್ ಸ್ಟಾಪ್ ಹತ್ರ ಕೂರ್ತಾ ಇರ್ತಾನೆ, ಎಕ್ಸಾಕ್ಟ್ಲಿ ಆ ಒಂದು ಸ್ಪಾಟಲ್ಲಿ ಆ ಒಂದು ಆಕ್ಸಿಡೆಂಟ್ ಆಗಿರುತ್ತೆ. 3 ಜನ ಇಂಜ್ಯೂರ್ಡ್ ಆಗಿರ್ತಾರೆ ಆ್ಯಂಡ್ ಒಬ್ಬರು ಡೆತ್ ಆಗಿರ್ತಾರೆ. ಸಪೋಸ್ ಆ ಒಂದು ವಾಯ್ಸ್ ನೋಟ್ ಅವನಿಗೆ ರಿಸೀವ್ ಆಗಿರಲಿಲ್ಲ ಅಂದರೆ ಆ ಒಂದು ಇಂಜ್ಯೂರ್ಡ್ ಹಾಗೆ ಡೆತ್ ಜಾಗದಲ್ಲಿ ಅವತ್ತು ಕಾರ್ತಿಕ್ ಕೂಡ ಅಲ್ಲಿ ಇರ್ತಾ ಇದ್ದ. ಸೊ ಈ ಒಂದು ಇನ್ಸಿಡೆಂಟ್ ಆದಮೇಲಂತೂ ಕೂಡ ಅವನಿಗೆ ಒಂದಂತೂ ರಿಯಲೈಸ್ ಆಗೋದಕ್ಕೆ ಶುರು ಆಗುತ್ತೆ, ಯಾರೋ ಜಸ್ಟ್ ನನ್ನ ಒಂದು ಫ್ಯೂಚರ್ನ ಪ್ರಿಡಿಕ್ಟ್ ಮಾಡ್ತಾಯಿಲ್ಲ, ಬಟ್ ನನ್ನ ಪೂರ್ತಿ ಹಣೆ ಬರನೇ ಅವ್ರ ಕೈಯಲ್ಲಿರೋದಕ್ಕೆ ಇದೆ ಅನ್ನೋ ಥರ ಅವನಿಗೆ ಫೀಲಿಂಗ್ ಬರೋದಕ್ಕೆ ಶುರು ಆಗುತ್ತೆ ಆ್ಯಂಡ್ ಒಳಗಡೆನೆ ಭಯ ಆಗೋದಕ್ಕೂ ಕೂಡ ಶುರುವಾಗುತ್ತೆ. ಸೊ ಈ ಒಂದು ಇನ್ಸಿಡೆಂಟ್ ಆಗಿ ಕೆಲವು ವಾರಗಳ ನಂತರ ಅವನಿಗೆ ಯಾವುದೇ ಥರದ್ದು ವಾಯ್ಸ್ ನೋಟ್ನ ರಿಸೀವ್ ಮಾಡ್ಕೊಳ್ಳಲ್ಲ. ಸೊ ಕಾರ್ತಿಕ್ಕಿಗೆ ಒಳಗಡೆನೆ ತುಂಬಾ ಖುಷಿಯಾಗುತ್ತೆ ಆ್ಯಂಡ್ ತುಂಬಾ ರಿಲೀಫ್ ಆಗಿ ಹೋಗ್ತಾನೆ. ಫೈನಲಿ ನನ್ನ ಜೀವನದಲ್ಲಿ ನಡಿಬೇಕಾಗಿರೋ ಎಲ್ಲ ಕೆಟ್ಟ ಘಟನೆಗಳು ಆಗೋಯ್ತು ಅನಿಸುತ್ತೆ ಅಂತ ಅವನು ಅಂದ್ಕೊಳ್ಳೋ ಅಷ್ಟರಲ್ಲೇ ಇನ್ನೊಂದು ವಾಯ್ಸ್ ನೋಟ್ನ ಆ ದಿನ ರಾತ್ರಿ ರಿಸೀವ್ ಮಾಡ್ಕೋತಾನೆ. ಸೊ ಆ ಒಂದು ವಾಯ್ಸ್ ನೋಟ್ನ ಪ್ಲೇ ಮಾಡ್ಕೋತಾನೆ ಆ್ಯಂಡ್ ಆ ಒಂದು ವಾಯ್ಸ್ ನೋಟಲ್ಲಿ ಇದ್ದಂತಹ ತನ್ನದೇ ವಾಯ್ಸ್ ತುಂಬಾ ಟಯರ್ಡ್ ಆಗಿದೆ, ತುಂಬಾ ಇಂಜ್ಯೂರ್ಡ್ ಥರ ಫೀಲ್ ಆಗ್ತಾ ಇದೆ. ಸೊ ಆ ಒಂದು ವಾಯ್ಸ್ ನೋಟ್ ಹೇಳುತ್ತೆ, ಕಾರ್ತಿಕ್, ಅಕಸ್ಮಾತಾಗಿ ನೀವು ಈ ಒಂದು ವಾಯ್ಸ್ ನೋಟ್ ಇವತ್ತು ಪ್ಲೇ ಮಾಡ್ತಾ ಇದೆಯಾ ಅಂದರೆ ಆಲ್ರೆಡಿ ತುಂಬಾ ಲೇಟ್ ಆಗೋಗಿದೆ. ಈಗ ನೀಟಾಗಿ ಕೇಳಿಸ್ಕೊ, ನಿನ್ನ ಬೆಡ್ರೂಮ್ ಡೋರಲ್ಲಿ ನಿನ್ನ ಬೆಡ್ರೂಮ್ ಮುಂದೆ ಇರುವಂತಹ ಆ ಒಂದು ಡೋರ್ನ ಯಾವುದೇ ಕಾರಣಕ್ಕೂ ಓಪನ್ ಮಾಡಬೇಡ. ಸೊ ಆಗ ಕಾರ್ತಿಕ್ ನೋಡ್ತಾನೆ ಆ ಒಂದು ಡೋರ್ ಕ್ಲೋಸ್ಡ್ ಆಗಿದೆ. ಸೊ ಹೋಗಿ ಆ ಡೋರ್ನ ಓಪನ್ ಮಾಡೋದಕ್ಕೂ ಕೂಡ ಅವನ ಕೈ ಅಲ್ಲಾಡ್ತಾ ಇದೆ, ಶೇಕ್ ಆಗ್ತಾ ಇದೆ. ಸೊ ಯಾವುದೇ ಕಾರಣಕ್ಕೂ ಆ ಒಂದು ಡೋರ್ನ ಓಪನ್ ಮಾಡಬೇಡ ಅಂತ ಆ ಒಂದು ವಾಯ್ಸ್ ನೋಟ್ ಹೇಳಿ ಆ ಒಂದು ವಾಯ್ಸ್ ಆ ಒಂದು ರೆಕಾರ್ಡಿಂಗ್ ಅಲ್ಲೇ ಸ್ಟಾಪ್ ಆಗೋಗುತ್ತೆ.
ಆ ರೆಕಾರ್ಡಿಂಗ್ ಮುಗಿದು ಸ್ವಲ್ಪ ಹೊತ್ತಿಗೆ ಆ ಒಂದು ಡೋರ್ ಏನಿದೆ, ಯಾರೋ ನಿಧಾನವಾಗಿ ಆ ಡೋರ್ನ ನಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ನಿಧಾನವಾಗಿ ಆ ಒಂದು ಡೋರ್ ನಾಕ್ ಏನಿದೆ ತುಂಬಾ ಜೋರಾಗ್ತಾ ಹೋಗುತ್ತೆ. ಸೊ ಸಡನ್ನಾಗಿ ಇನ್ನೊಂದು ವಾಯ್ಸ್ ನೋಟ್ನ ರಿಸೀವ್ ಮಾಡ್ಕೋತಾನೆ. ಯಾವುದೇ ಕಾರಣಕ್ಕೂ ಆ ಒಂದು ಡೋರ್ನ ಓಪನ್ ಮಾಡಬೇಡ ಕಾರ್ತಿಕ್ ಅಂತ ಆ ಒಂದು ವಾಯ್ಸ್ ನೋಟಲ್ಲಿರುತ್ತೆ. ಸೊ ಮತ್ತೆ ಡೋರ್ ಹತ್ರ ನೋಡ್ತಾನೆ. ಆ ಕಡೆಯಿಂದ ಯಾರೋ ಒಂದು ಏನೋ ಒಂದು ಮಾತನ್ನು ಹೇಳ್ತಾರೆ. ಯಾವ ಥರ ಅಂದರೆ, ಕಾರ್ತಿಕ್ ಡೋರ್ನ ಓಪನ್ ಮಾಡುವಂಥ ಸ್ಲೋ ನಿಧಾನವಾಗಿ ಇರುವಂತಹ ಒಂದು ಟೋನಲ್ಲಿ ಹೇಳ್ತಾರೆ. ಆ ಒಂದು ವಾಯ್ಸ್ ಬೇರೆ ಯಾರ್ದು ಅಲ್ಲ, ಕಾರ್ತಿಕ್ನ ಒಂದು ಓನ್ ವಾಯ್ಸ್. ಈ ಒಂದು ವಾಯ್ಸ್ನ ಕೇಳ್ತಾ ಇದ್ದಾಗನೇ ಕಾರ್ತಿಕ್ಗೆ ಕಂಪ್ಲೀಟ್ ಅವನ ಒಂದು ಬಾಡಿ ಕಂಪ್ಲೀಟ್ ಫ್ರೀಸ್ಡ್ ಔಟ್ ಆಗೋಗ್ಬಿಡುತ್ತೆ. ಸೊ ನಿಧಾನವಾಗಿ ಎದ್ದೇಳ್ತಾನೆ. ಸ್ಲೋ ಆಗಿ ಡೋರ್ ಹತ್ರ ಅವನ ಬಾಡಿ ಕಂಪ್ಲೀಟ್ ಶಿವರ್ ಆಗ್ತಾಯಿದೆ. ಹತ್ರ ಹೋಗ್ತಾನೆ. ಕೆಳಗಡೆ ಇದ್ದಂತಹ ಒಂದು ಡೋರ್ನ ಗ್ಯಾಪ್ ಏನಿದೆ ಅಲ್ಲಿ ನೋಡ್ತಾನೆ. ಯಾರೋ ಒಂದು ಫಾರ್ಮಲ್ ಶೂಸ್ನ ಹಾಕ್ಕೊಂಡು ಆಚೆ ನಿಂತಿದ್ದಾರೆ. ಸೊ ಅದು ಬೇರೆ ಯಾರ್ದು ಒಂದು ಫಾರ್ಮಲ್ ಶೂಸ್ ಅಲ್ಲ, ಇವನು ಇವಾಗಲೇ ಆ್ಯಟ್ ಪ್ರೆಸೆಂಟ್ ಅದೇ ಫಾರ್ಮಲ್ ಶೂಸಲ್ಲೇ ಇದ್ದಾನೆ. ಇದನ್ನು ನೋಡಿ ಅಂತರೂ ಅವನಿಗೆ ಕಂಪ್ಲೀಟ್ ಏನು ನಡೀತಾ ಇದೆ ಅಂತಲೇ ಗೊತ್ತಾಗಲ್ಲ. ಸೊ ಆ ಒಂದು ವಾಯ್ಸ್ ನೋಟ್ ಮತ್ತೆ ಬರುತ್ತೆ, ಆ ಒಂದು ಡೋರ್ನ ಯಾವುದೇ ಕಾರಣಕ್ಕೂ ಓಪನ್ ಮಾಡಬೇಡ ಅಂತ. ಬಟ್ ಅವನಿಗೆ ಫ್ರಸ್ಟ್ರೇಷನಲ್ಲಿ ಏನು ನಡೀತಾ ಇದೆ, ನಾನೇ ನಿಂತ್ಬಿಟ್ಟಿದ್ದೀನಿ ಆಚೆ ಅಂತ ಆ ಒಂದು ವಾಯ್ಸ್ ನೋಟ್ನ ಮಾತು ಕೇಳಿದೆ ಆ ಒಂದು ಸಡನ್ನಾಗಿ ಡೋರ್ನ ಓಪನ್ ಮಾಡ್ತಾನೆ. ನೋಡ್ತಾನೆ ಅಪಾರ್ಟ್ಮೆಂಟ್ ಹಾಲ್ವೇ ಏನಿದೆ ಕಂಪ್ಲೀಟ್ ಖಾಲಿ ಇದೆ, ಯಾರೂ ಇಲ್ಲ. ಜಸ್ಟ್ ಮುಂದೆ ಹೋಗ್ತಾನೆ. ನೋಡ್ತಾನೆ ಅವನ ಕೈಯಲ್ಲಿದ್ದಂತಹ ಆ ಒಂದು ಫೋನ್, ಸೇಮ್ ಫೋನ್ ಅಲ್ಲಿ ಬಿದ್ದಿದೆ, ಅಪಾರ್ಟ್ಮೆಂಟ್ ಹಾಲ್ವೇ ಮೇಲೆ. ಸೊ ಆ ಒಂದು ಫೋನ್ ಅಲ್ಲಿ ಬಿದ್ದಂತಹ ಒಂದು ಫೋನ್ಗೆ ಇನ್ನೊಂದು ವಾಯ್ಸ್ ನೋಟ್ ಬರುತ್ತೆ. ಆ ಒಂದು ವಾಯ್ಸ್ ನೋಟ್ನ ಕಾರ್ತಿಕ್ ಪ್ಲೇ ಮಾಡ್ತಾನೆ. ಸೊ ಆ ಒಂದು ವಾಯ್ಸ್ ನೋಟಲ್ಲಿ ಏನು ಹೇಳುತ್ತೆ ಅಂದರೆ, ನೆಕ್ಸ್ಟ್ ಡೇ ಒಂದು ಟಿ ವಿ ರಿಪೋರ್ಟರ್ನ ವಾಯ್ಸ್ ಇರುತ್ತೆ. ಸೊ ಅಪಾರ್ಟ್ಮೆಂಟಲ್ಲಿ ಕಾರ್ತಿಕ್ ಅನ್ನೋ ಯಾವುದೇ ಒಬ್ಬ ಹುಡುಗ ಕಾಣಿಸ್ಲಿಲ್ಲ ಎಕ್ಸೆಪ್ಟ್ ಅವನ ಒಂದು ಫೋನ್, ಹಾಗೆ ಅವನ ಒಂದು ಯೂಸ್ ಮಾಡ್ತಿದ್ದಂತಹ ಆ ಒಂದು ಶೂಸ್ ಬಿಟ್ಟರೆ ಅವನ ಒಂದು ಅಪಾರ್ಟ್ಮೆಂಟ್ನ ಬೆಡ್ರೂಮಲ್ಲಿ ಕಾರ್ತಿಕ್ ಅನ್ನೋ ಒಬ್ಬ ವ್ಯಕ್ತಿ ಯಾರೂ ಕಾಣಿಸ್ಲೇ ಇಲ್ಲ ಅಂತ ಆ ಒಂದು ವಾಯ್ಸ್ ನೋಟಲ್ಲಿ ಟಿ ವಿ ಆ್ಯಂಕರ್ ಒಬ್ಬರು ಹೇಳ್ತಾರೆ. ಆ್ಯಂಡ್ ಸ್ನೇಹಿತರೆ, ನಿಮಗೆ ಗೊತ್ತು ನೆಕ್ಸ್ಟ್ ಏನು ಆಗಿರ್ಬೋದು ಅಂತ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ. ಸೊ ಹೋಪ್ಫುಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಈ ಒಂದು ಕತೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.